ಒಳಗಾಗ್ತಾರೆ. ಓವರ್ ಟು ರವಿ ಸರ್. ಎಲ್ಲ ಓದುಗರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಯಾಕೆ ಒಂದು ಸ್ವಲ್ಪ ಅನಾರೋಗ್ಯಗೊಂಡಿದ್ದೀನಿ. ಅನಾರೋಗ್ಯ ಅಂದರೆ ಕಾಲು ನೋವು. ಅದು ಯಾಕೆ ಬಂತು, ರಾತ್ರಿ ಏನಾಗಿರಲಿಲ್ಲ, ಬೆಳಗ್ಗೆ ಎದ್ದು ನೋಡಿದ್ರೆ ಕಾಲು ನೋವು. ನಮ್ಮ ಕರ್ಮ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮಲಗದೆ ಬೆಳಗಿನ ಜಾವ ಆಲ್ಮೋಸ್ಟ್. ನೀವೆಲ್ಲ ನಿದ್ದೆಯಿಂದ ಏಳೋ ಟೈಮಿಗೆ ನಾನು ಮಲಗಕ್ಕೆ ಹೋಗ್ತೀನಿ. ತುಂಬ ನಿದ್ದೆ ಸಮಸ್ಯೆ ಇದೆ ನನಗೆ, ನಿದ್ದೆ ಬರಲ್ಲ. ಅದಕ್ಕೆ ಕಾರಣ ನನ್ನ ಪಾಡು ನಾನು ಕುಡ್ಕೊಂಡು ಚೆನ್ನಾಗಿದ್ದೆ ಕಣ. ಅದನ್ನು ಬಿಡಿಸ್ಬಿಟ್ರು. ಹೋಗಮ್ಮ, ನನ್ನ ಮಗಳು ನಾವೇನು ಬಿಡಿಸಿದ್ವಿ ಅವಾಗ. ಈಗ ಚೆನ್ನಾಗಿದ್ದೀನ. ನನ್ನ ಮಗ, ಸೊಸೆ, ಹೆಣ್ಣು ಮಕ್ಕಳು ಇಬ್ಬರು ದೊಡ್ಡ ಬಜಾರಿರು. ಅವ್ರ ಬಾಯಿಗೆ ಸಿಕ್ಕರೆ ಬದುಕೋದುಂಟೆ. ಈ ಭಾವನ ಒಂದು ಸಲ ದೇವೇಗೌಡರು ನನ್ನ ಮೇಲೆ ಒಂದು ಕೇಸ್ ಹಾಕಿರು. ನಾನು 10 ಕೋಟಿಗೆ 10 ಕೋಟಿ ರೂಪಾಯಿ ಕಟ್ಟು ಅಂತ. ನಾನು ಹೇಳ್ತಾರಲ್ಲ ಸರ್, 10 ಕೋಟಿ ಸಿನಿಮಾ ಇದಕ್ಕೆ ನಾನು ಅವ್ರಿವ್ರ ಕೈಲಿ ಹೇಳಿಸ್ಬೇಕು. ಯಾರ ಕೈಲಿ ಹೇಳಿಸೋಣ? ವಯಸ್ವಿ ದತ್ತ, ಬ್ರಾಹ್ಮಣ ಅಂತಿರೋದು. ಏನು ಹೇಳಿದ್ನ ಏನು ಬಿಟ್ಟು ನನಗೆ ಗೊತ್ತಿಲ್ಲ. ಪಾಪ ನಮ್ಮ TN ಸೀತಾರಾಮ್ ಅವರು ತೆಗೆದುಬಿಡಿ, ಅದು ನಾನು ಸರಿ ಇಲ್ಲ ಅಂತ ಹೇಳಿದೆ. ಅವನು ಒಕ್ಕಲಿಗರ ದ್ವೇಷಿ ಅಂದ್ರಂತ. ಆ ಮಗಳನ್ನೇ ಒಕ್ಕಲಿಗರಿಗೆ ಕೊಟ್ಟು ಮದುವೆ ಮಾಡಿದ್ವಿ. ನನ್ನ ಹೆಂಡತಿ ಪಾಪ ಅವನು ಚಟ್ಪಡಿಸ್ತಾ ಇದ್ಲು. ದೊಡ್ಡವಳು ನೋಡಿದ್ರೆ ಅವಳು ನಾಯ್ಡುನ ಮದುವೆ ಆಗಿದ್ದಾರೆ. ಈಸ್ ಅ ಬಿಲ್ಡರ್. ನಾಯ್ಡುನ ಮದುವೆ ಆದ್ಲು. ಎರಡನೇ ಅವಳು ನೋಡಿದ್ರೆ ಒಕ್ಕಲಿಗರನ್ನ ಮದುವೆ ಆದ್ಲು. ಕಿಟ್ಟಿ ಇದೆ ಒಕ್ಕಲಿಗ, ಶ್ರೀನಗರ ಕಿಟ್ಟಿ. ಇವನಾದರೂ ಬ್ರಾಹ್ಮಣರ ಹುಡುಗಿನ ಆಗ್ತಾನ ಅಂತ ನೋಡ್ತಾ ಇದ್ದೀನಿ. ನೋಡಿದ್ರೆ ಇವನು ಒಕ್ಕಲಿಗರ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ. ಎಲ್ಲೋಯ್ತು ಅದು? ನಾನು ಹೇಳಿದೆ ನೋಡ್ಲಲ್ತಾ, ನಮ್ಮ ವಂಶದಲ್ಲಿ